ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ಹೊಸ ಮನೆಗೆ ಯಾವಾಗ ಶಿಫ್ಟ್ ಆಯ್ತೀರಾ? ಹೇಳ್ತೇನೆ. ಅಮ್ಮ, ಹಾಲು ಕುಸ್ಬೇಕು, ಗೃಹ ಪ್ರವೇಶ ಮಾಡಬೇಕು, ಅದಕ್ಕಿಂತ ಮುಂಚೆ ಮುಹೂರ್ತ ನೋಡ್ಬೇಕು. ಈಗಲೇ ಪುರೋಹಿತರಿಗೆ ಫೋನ್ ಮಾಡಿ ಯಾವ ಮುಹೂರ್ತ ಚೆನ್ನಾಗಿದೆ ಅಂತ ಕೇಳ್ಬಿಡಮ್ಮ, ತಡ ಮಾಡಬೇಡ ಪ್ಲೀಸ್. ಹೇಳ್ತೀನಿ. ಹರಿ, ಆದಷ್ಟು ಬೇಗ ಹೊಸ ಮನೆಗೆ ಶಿಫ್ಟ್ ಆಗ್ಬೇಕು. ಏನಂತೀಯ? ಅಪ್ಪ, ಎಷ್ಟೊಂದು ಕೆಲಸ ಇದೆ. ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಳ್ಬೇಕು, ಗೃಹ ಪ್ರವೇಶಕ್ಕೆ ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡಬೇಕು, ಒಳ್ಳೆ ಕೇಟ್ರಿಂಗ್ ಹೇಳಬೇಕು. ಅಪ್ಪ ಅಮ್ಮ, ಗೃಹ ಪ್ರವೇಶನ ಗ್ರ್ಯಾಂಡ್ ಆಗಿ ಮಾಡೋಣ, ಏನಂತೀರಾ? ಸಿಂಚು, ಈ ಗ್ರ್ಯಾಂಡ್ ಆಗಿ ಆಡಂಬರ ಎಲ್ಲ ಏನು ಬೇಡ ಕಣವ. ನಾವು ಸೇರ್ಕೊಂಡು ಪೂಜೆ ಮಾಡಿ ಆಲುಕ್ಸನ ಅಷ್ಟೇ ಸಾಕು. ಯಾಕಣ್ಣ ಈ ತರ ಅಂತ್ಯ? ನಮ್ಮನೆ ಗೃಹ ಪ್ರವೇಶನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಸಿಂಚು, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳವ. ನಾನು ಹೇಳ್ತಿರೋದು ಎಲ್ಲರೂ ಒಳ್ಳೇದಕ್ಕೆಯ ಅಲ್ಲ ಕಣವ. ಮೊದಲೇ ಆಪೋಸಿಷನ್ ಪಾರ್ಟಿಯವ್ರಿಗೆ ನಮ್ಮನ್ನ ಕಂಡ್ರೆ ಆಗೋದಿಲ್ಲ. ಜವರೇಗೌಡರು ಮಿನಿಸ್ಟರ್ ಆಯ್ತಿದಂಗೆ ಮನೆ ತಗೊಂಡ್ರು, ಸೈಟ್ ತಗೊಂಡ್ರು, ಜಮೀನ್ ತಗೊಂಡ್ರು ಅಂದ್ರೆ ಅವ್ರು ಕಣ್ ಬೀಳೋದಿಲ್ವೇ? ಅವ್ರು ಸುಮ್ಮನೆ ಮೀಡಿಯಾದವ್ರಿಗೆಲ್ಲ ಚುಚ್ಕೊಟ್ಟು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಕಣವ. ಮೊದಲೇ ಇರೋದು ಪಕ್ಷದವರು ಸರಿ ಇಲ್ಲ, ಏನಾದರೂ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. ಆಡ್ಕೊಳ್ಳೋರು ಬಾಯಿಗೆ ಸಿಕ್ಕಾಕಳ್ದೇ ಇರೋದು ಒಳ್ಳೇದಲ್ವೇ? ಅದನ್ನೇ ಅಲ್ವೇ ನಿಮ್ಮ ಅಣ್ಣ ಹೇಳ್ತಿರೋದು. ನೀವು ಹೇಗೆ ಹೇಳ್ತಿರೋ ಆ ಥರ ಅಪ್ಪ. ಗೃಹ ಪ್ರವೇಶನ ಸಿಂಪಲ್ ಆಗಿ ಮಾಡಿ ಮನೆ ಶಿಫ್ಟ್ ಆಗ್ತೀವಿ. ಸರಿ ಕಣವ. ಥ್ಯಾಂಕ್ ಯು. ಇಲ್ಲೇನೋ ಇವರು ಸಿಂಚನಾಗೆ ಹರಿಗೆ ಮನೆ ಕೊಡಿಸ್ತಿದ್ದಾರೆ, ಆದ್ರೆ ಅಲ್ಲಿ ನಮ್ಮ ಮನೆ ಎರಡಾಗುತ್ತಲ್ಲ. ಹರಿ, ಏನಿದೆಲ್ಲ? ಇದ್ದಕ್ಕಿದ್ದಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀರಾ, ಏನಾಯ್ತು? ಅದು ಜಾನು ಕಾರ್ಯ ಆಗ್ತಿದ್ದ ಹಾಗೆ ಎಲ್ಲ ಸಡನ್ ಆಗಿ ಆಗೋಯ್ತಕ್ಕ. ನಾನೇನು ಮಾಡೋಕ್ಕಾಗಲಿಲ್ಲ. ಅಲ್ಲ ಹರಿ, ಅಪ್ಪ ಅಮ್ಮನ ಜೊತೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಚೆನ್ನಾಗೇ ಇತ್ತಲ್ವಾ? ಅವ್ರ ಕನ್ಸು ಕೂಡ ಕೂಡು ಕುಟುಂಬನೇ ಅಲ್ವಾ? ಈಗ ಎಲ್ಲರೂ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬಿದ ಮನೆ ಒಡ್ದಂಗಾಗಲ್ವಾ? ನಾನು ಇದನ್ನೇ ಯೋಚನೆ ಮಾಡಿದ್ದೆ, ಸಂತೋಷನಗೂ ಹೇಳಿದೆ. ಆದರೆ ಅವನ ಬಗ್ಗೆ ನಿನ್ಗೆ ಗೊತ್ತಲ್ವಕ್ಕ, ಹಠಕ್ಕೆ ಬಿದ್ದಿದ್ದ ನಾನು. ಸಿಂಚನವನು ಅಷ್ಟೇ ಅಕ್ಕ, ಯಾವುದೋ ಸಣ್ಣ ವಿಚಾರಕ್ಕೆ ಅದಕ್ಕೆ ಜೊತೆ ಜಾನು ಕಾರ್ಯ ದಿನ ಸಿಕ್ಕಾಪಟ್ಟೆ ಜಗಳ ಹಾಕ್ಬಿಟ್ಲು. ಜಾನು ಕಾರ್ಯ ಮುಗಿದಿದ್ದ ಹಾಗೆ ನಾವಿಬ್ಬರು ಬೇರೆ ಮನೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ಬಿಟ್ಲು. ನಾನು ಏನು ಮಾಡುವಂತೆ ಅಕ್ಕ? ಹರಿ, ಹಾಗಲ್ಲ. ಚಿಕ್ಕವರಿದ್ದಾರಿಂದನೂ ಒಟ್ಟಿಗೆ ಪಡೆದ್ವಿ, ತುಂಬ ಚೆನ್ನಾಗಿತ್ತು, ಮತ್ತೆ ಸರಿಯಾಗಿರೋದು ಕೂಡ. ಅವ್ರು ನಾನೇನು ಮಾಡಲಿ, ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿದೆ. ತುಂಬ ತುಂಬ ಸಹಾಯಕ್ಕೆ ಮಾಡಿಬಿಟ್ಟಿದ್ದೀನಿ ನಾನು. ಸಾರಿ ಅಕ್ಕ. ಹರಿ, ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ. ನನ್ನ ಕೈಲಾಗಿದ್ದನ್ನು ನಾನು ಮಾಡ್ತೀನಿ ಅಕ್ಕ. ಇದಕ್ಕಿಂತ ನಾನೇನೇನು ಮಾಡೋಕ್ಕಾಗಲ್ಲ ಅಕ್ಕ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.